ಎಸ್, ಇದು ಸಾಲದು ಅಂತ ಬೆಲೆ ಏರಿಕೆಯಲ್ಲಿ ಬೆಂದವರಿಗೆ ಮತ್ತೂ ಒಂದು ಶಾಕ್. ಡೀಸೆಲ್ ಬೆಲೆ ಹೆಚ್ಚಳದ ಹೊರೆ ಪೋಷಕರಿಗೆ ಹೊರೆಯಾಗ್ತಾ ಇದೆ. ಶಾಲಾ ವಾಹನ ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಖಾಸಗಿ ಶಾಲಾ ವಾಹನದ ಸಂಘದಿಂದ ಈ ನಿರ್ಧಾರ ಆಗಿರೋದು. ಹಾಗಾಗಿ ಪ್ರತಿ ಕುಟುಂಬಕ್ಕೆ ಎಷ್ಟು ಹೊರೆಯಾಗುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ತಿಂಗಳಿಗೆ 500 ರಿಂದ 600 ರೂಪಾಯಿ. ಸದ್ಯ ತಿಂಗಳಿಗೆ 2000 ರಿಂದ 2100 ರೂಪಾಯಿ ಇರುವಂತಹ ಶುಲ್ಕ ಈಗ ಒಮ್ಮೆ ಏರಿಕೆಯಾದ್ರೆ 2500 ರಿಂದ 3000 ರೂಪಾಯಿ ಆಗುವಂತಹ ಸಾಧ್ಯತೆ ಇದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಪೋಷಕರಿಗೆ ಬಹಳ ದೊಡ್ಡ ಹೊರೆಯಾಗತ್ತೆ. ಸೊ ಒಂದಂತ ಹೇಳಿದ್ರೆ ಇದರಲ್ಲಿ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಶಾಲಾ ವಾಹನ ಚಾಲಕರಿಗಂತೂ ಯಾವುದೇ ಥರದಲ್ಲಿ ಅಂದರೆ ಪೇರೆಂಟ್ಸ್ಗಳಿಗೆ ಹೊರೆ ಆಗಬಾರ್ದು ಅನ್ನೋದೇ. ಆದರೆ ಏನಾಗಿದೆ ಅಂತೇಳಿದ್ರೆ ಇವತ್ತು ಏನು ಕಾಸ್ಟಿಂಗ್ ಬರ್ತಾ ಇದೆಯೋ, ಇವತ್ತು ಏನಾಗಿದೆ ಅಂತೇಳಿ ಒಂದು ಕಡೆ ಪೆಟ್ರೋಲು ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ, ಸ್ಪೇರ್ ಪಾರ್ಟ್ಸ್ಗಳಿರ್ಬೋದು ಅಥವಾ ಈವನ್ ಎಲ್ಲ ಥರದಲ್ಲೂ ಕೂಡ ಇವತ್ತು ಸರ್ಕಾರಿ ಅಂತ ಟ್ಯಾಕ್ಸು, ಇನ್ಶೂರೆನ್ಸು ಇದೆಲ್ಲ ಕೂಡ ಜಾಸ್ತಿ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವುಗಳು ಏನು ಮಾಡ್ತೀವಿ ಏನಂದರೆ ಡೆಫಿನೆಟ್ಲಿ ಮಕ್ಕಳಿಗೆ ಪೋಷಕರಿಗೆ ಜಾಸ್ತಿ ಹೊರೆ ಆಗದಿರೋಂಥ ಥರದಲ್ಲಿ ಪ್ರಯತ್ನಗಳನ್ನಂತೂ ಮಾಡ್ತೀವಿ. ಎಷ್ಟು ಅದರಲ್ಲಿ ಹೈಕ್ ಮಾಡಬೇಕು ಅಂದರೆ ಹೈಕ್ ಮಾಡೋದಕ್ಕಿಂತ ನಮಗೆ ಎಷ್ಟು ಗಿಟ್ಟೋ ಥರ ಆಗಬೇಕು ಇವತ್ತು. ಯಾಕಂದರೆ ನಾವು ಕೂಡ ಸಂಸಾರಗಳನ್ನು ನಡೆಸ್ತೀವಿ.